ಪ್ರಾಣಾಯಾಮ ಅಂದರೆ ಉಸಿರಾಟವನ್ನು ಒಂದೊಂದು ಪ್ರಾಣಾಯಾಮಕ್ಕೆ ಒಂದೊಂದು ನಿಯಮಗಳಿರ್ತಾವೆ. ಆ ನಿಯಮಕ್ಕೆ ಅನುಸಾರವಾಗಿ ಉಸಿರಾಟ ಮಾಡುವುದೇ ಪ್ರಾಣಾಯಾಮ. ಅದಕ್ಕೆ ಅದರದೇ ಆದ ಒಂದು ನಿಯಮ ಇರ್ತಾವೆ. ಭಸ್ತ್ರಿಕಾ ಪ್ರಾಣಾಯಾಮನ ಈ ರೀತಿ ಮಾಡಬೇಕು, ಕಪಾಲಭಾತಿ ಈ ರೀತಿ ಮಾಡಬೇಕು, ಈ ರೀತಿ ಉಸಿರು ತಗೋಬೇಕು, ಉಸಿರು ಬಿಡಬೇಕು. ಇದನ್ನು ಉಸಿರಾಟದ ಗತಿಯನ್ನು ಅದು ನಿಯಮಬದ್ಧವಾಗಿ ಮಾಡುವುದೇ ಪ್ರಾಣಾಯಾಮ. ಉಸಿರಾಟವನ್ನು ಸರಳ ಮಾಡ್ಕೊಳ್ಳೋ ಸಲುವಾಗಿ ಒಂದನೇದು ಭಸ್ತ್ರಿಕಾ ಪ್ರಾಣಾಯಾಮ. ಅದರೊಳಗೆ ಮೊದಲೇ ಭಾಗ ಇದು ಬಲಗಡೆ ಹೆಬ್ಬಟ್ಟಿನಿಂದ ಬಲಗಡೆ ಒಳ್ಳೆ ಲಾಕ್ ಮಾಡೋದು. ಉಸಿರು ತೆಗೆದುಕೊಳ್ಳುತ್ತಾ ಕೈ ಮೇಲೆ, ಉಸಿರು ಖಾಲಿ ಮಾಡ್ತಾ ಡೌನ್, ಇದು ಮುಷ್ಟಿಯಾಗಿ ಬರಬೇಕು ಕೈ. ಉಸಿರು ತೆಗೆದುಕೊಳ್ಳುತ್ತಾ ಕೈ ಬಿಡಬೇಕು, ಪೂರ್ತಿ ಸ್ಟ್ರೆಚ್. ಉಸಿರು ಬಿಡ್ತಾ ಡೌನ್, ಉಸಿರು ತೆಗೆದುಕೊಳ್ಳುತ್ತಾ ಉಸಿರು ಬಿಡ್ತಾ ಡೌನ್. ಈ ರೀತಿ ಉಸಿರು ತೆಗೆದುಕೊಳ್ಳುತ್ತಾ ಕೈ ಅಪ್ ಮಾಡಬೇಕು, ಉಸಿರು ಬಿಡ್ತಾ ಡೌನ್. 10 ರೌಂಡ್ ಮಾಡೋದು. 10 ರೌಂಡ್ ಸ್ಲೋ, 10 ಮಧ್ಯಮ, 10 ಫಾಸ್ಟ್. 10 ಸ್ಲೋ, 10 ಮಧ್ಯಮ, 10 ಫಾಸ್ಟ್. ಈ ರೀತಿ ಮಾಡೋದು. ಇದೇ ರೀತಿ ಎರಡನೇದು ಎಡಗಡೆ ಹೆಬ್ಬಟ್ಟಿನಿಂದ ಎಡಗಡೆ ಒಳ್ಳೆ ಲಾಕ್ ಮಾಡೋದು. ಉಸಿರು ತೆಗೆದುಕೊಳ್ಳುತ್ತಾ ಅಪ್, ಉಸಿರು ಬಿಡ್ತಾ ಡೌನ್. ಪೂರ್ತಿ ಮ್ಯಾಗ ಸ್ಟ್ರೆಚ್ ಮಾಡೋದು, ಪೂರ್ತಿ ಕೆಳಗೆ ತೊಗೊಳ್ಳೋದು. ಅಗದಿ ಆನಂದದಿಂದ ಸಂತೋಷದಿಂದ ಮಾಡೋದು, ಮಾರಿ ಗಂಟು ಹಾಕಿ ಮಾಡಬಾರ್ದು. ಅಗದಿ ಇದು 10 ಸ್ಲೋ, 10 ಮಧ್ಯಮ, 10 ಫಾಸ್ಟ್. ಇದೇ ರೀತಿ ಎರಡೂ ಕೈಯಿಂದ 15 ಸ್ಲೋ, 15 ಮಧ್ಯಮ, 15 ಫಾಸ್ಟ್ ಹಿಂಗೆ ಮಾಡೋದು. ಉಸಿರು ತೆಗೆದುಕೊಳ್ಳುತ್ತಾ ಅಪ್, ಉಸಿರು ಬಿಡ್ತಾ ಡೌನ್. ಕಲಿಯೋರೆಲ್ಲ ಕಣ್ಣು ತೆಗೆದು ನೋಡ್ತಾನೆ ಮಾಡಬೇಕು. ಅಂದರೆ ಕಲಿಯೋರು, ಸಾಧಕರಿದ್ದವರು ಮಾತ್ರ ಕಣ್ಣು ಮುಚ್ಚಿ ಮಾಡಬೇಕು ಪ್ರಾಣಾಯಾಮನ. ಯಾರಿಗೆ ಪರ್ಫೆಕ್ಟ್ ಬರೋದಿಲ್ಲ ಕಣ್ಣು ತೆಗೆದು ನೋಡ್ತಾನೆ ಕಲಿಯೋದು. ಇದು ಭಸ್ತ್ರಿಕಾ ಪ್ರಾಣಾಯಾಮ ಸಿವಿಯರ್ ಹಾರ್ಟ್ ಇದ್ದವರು ಮತ್ತು ಹಾರ್ಟ್ ಆಪ್ರೇಷನ್ ಆದವರು, ಬಿ ಪಿ ಹೈ ಬಿ ಪಿ ಇದ್ದವರು ಮಾಡಬಾರ್ದು. ಮಾಡಿದರೆ ಅಗದಿ ಸ್ಲೋ ಆಗಿ ಡಾಕ್ಟರ್ ಸಲಹೆ ಪ್ರಕಾರ ಅಗದಿ ನಿಧಾನಗತಿಯೊಳಗೆ ಮಾಡೋದು. ಇದು ಮಾಡೋದ್ರಿಂದ ಮೆಮರಿ ಪವರ್ ಜಾಸ್ತಿ ಆಗ್ತೈತಿ. ಮಕ್ಕಳಿಗೂ ಇದನ್ನು ಮಾಡಿಸೋದ್ರಿಂದ ನಮ್ದು ಸೈನಸ್ ಪ್ರಾಬ್ಲಮ್ ಹೋಗ್ತೈತಿ. ಒಳಗೆ ಟ್ರಾಫಿಕ್ ಜಾಮ್ ಆಗಿದ್ದು ಎಲ್ಲ ಹೊರಗೆ ಬರ್ತೈತಿ. ಅದು ಆಗೋದ್ರಿಂದ ನಮ್ಮದು ಉಸಿರಾಟದ ಗತಿ ಎರಡೂ ಒಳ್ಳೆ ಸರಿಯಾದ ಪ್ರಮಾಣದಲ್ಲಿ ಉಸಿರಾಟವು ಸಮತೋಲನದಲ್ಲಿ ಬರ್ತೈತಿ. ಪ್ರಾಣಾಯಾಮ ಮಾಡೋ ಸಲುವಾಗಿ ಉಸಿರಾಟ ಸಮತೋಲನದಲ್ಲೇ ಬರಬೇಕು ಮೊದಲು. ಅದರ ಸಲುವಾಗಿ ಭಸ್ತ್ರಿಕಾ ಪ್ರಾಣಾಯಾಮ ಅದು ಮಾಡಿಂದ. ಈಗ ಭಸ್ತ್ರಿಕಾ ಪ್ರಾಣಾಯಾಮದಲ್ಲಿ ಎರಡನೇ ಭಾಗ, ಉಸಿರನ್ನು ಎದೆ ಭಾಗದಲ್ಲಿ ಮಾತ್ರ ಪೂರ್ತಿ ಉಸಿರನ್ನು ತುಂಬೋದು, ತುಂಬಿದ ಉಸಿರನ್ನು ಖಾಲಿ ಮಾಡೋದು. ಉಸಿರನ್ನು ಪೂರ್ತಿ ಎದೆ ಭಾಗದಲ್ಲಿ ತುಂಬಿದ ತಕ್ಷಣ ಎದೆ ವಿಶಾಲ ಆಗ್ತದೆ. ನಿಧಾನವಾಗಿ ಖಾಲಿ ಮಾಡೋದು. ಮತ್ತೆ ತಕ್ಷಣ ನಿಧಾನವಾಗಿ ತುಂಬೋದು, ಖಾಲಿ ಮಾಡೋದು. 1 ನಿಮಿಷ ಮಾತ್ರ ಮಾಡೋದು. ಒಂದು ನಿಮಿಷದಲ್ಲಿ 10 ರೌಂಡ್ ಆಗ್ತೈತಿ. ಉಸಿರನ್ನು ತುಂಬಿದಾಗ ಎದೆ ವಿಶಾಲ ಆಗ್ತೈತಿ. ಉಸಿರನ್ನು ಖಾಲಿ ಮಾಡಿದಾಗ ಎದೆ ನಾರ್ಮಲ್ ಸ್ಥಿತಿಗೆ ಬರ್ತೈತಿ. ಉಸಿರು ತೆಗೆದುಕೊಳ್ಳುತ್ತಾ ಎದೆ ವಿಶಾಲ ಆಗ್ತೈತಿ. ಉಸಿರು ಖಾಲಿ ಮಾಡಿಂದ ನಾರ್ಮಲ್ ಸ್ಥಿತಿಗೆ ಬರ್ತೈತಿ. ಇದನ್ನು 10 ರೌಂಡ್ ಮಾಡೋದು ಅಥವಾ 1 ನಿಮಿಷ ಮಾತ್ರ. ಪೂರ್ತಿ ಭಸ್ತ್ರಿಕಾ ಪ್ರಾಣಾಯಾಮದಲ್ಲಿ 5 ನಿಮಿಷ ಮಾತ್ರ ಮಾಡೋದು ಭಸ್ತ್ರಿಕಾ ಪ್ರಾಣಾಯಾಮ. ನಾವು ಉಸಿರಾಟ ಸಮತೋಲನದಲ್ಲಿ ಮಾಡ್ಕೊಳ್ಳೋ ಸಲುವಾಗಿ ಅವೆಲ್ಲ ಮಾಡಿದ್ವಿ. ಫಸ್ಟ್ ಸ್ಟೇಜ್ ಇದು. ಸೆಕೆಂಡ್ ಸ್ಟೇಜ್ ಅಂದರೆ ಭಸ್ತ್ರಿಕಾ ಪ್ರಾಣಾಯಾಮ ಅಂದರೆ ಮೇನ್ ಇದನ್ನೇ ಇದು 1 ನಿಮಿಷ ಮಾಡೋದು. ಎರಡನೇದು ಉಸಿರು ತೆಗೆದುಕೊಳ್ಳುತ್ತಾ ಅಪ್, ಉಸಿರು ಬಿಡ್ತಾ ಡೌನ್.
ಉಸಿರು ತೆಗೆದುಕೊಳ್ಳುತ್ತಾ ಎರಡು ಭುಜ ಮಾತ್ರ ಮ್ಯಾಗೆ ಇರಬೇಕು, ಉಸಿರು ಬಿಡ್ತಾ ಡೌನ್. ಮತ್ತು ದೇಹದ ಯಾವುದೇ ಭಾಗ ಮಿಸ್ಗಾಡಬಾರ್ದು, ಬರೀ ಭುಜ ಮಾತ್ರ ಉಸಿರು ತೊಗೊಂಡಾಗ ಮೇಲೆ ಹೋಗೋದು, ಉಸಿರು ಬಿಟ್ಟಾಗ ಡೌನ್ ಆಗೋದು. ರಾಮದೇವ್ ಗುರೂಜಿಯವರು ಟಿ ವಿ ಒಳಗೆ ಮಾಡ್ತಾರೆ ನೋಡ್ರಿ, ಅದೇ ರೀತಿಯಾಗಿ ಸೇಮ್ ಮಾಡೋದು. ಉಸಿರು ತೆಗೆದುಕೊಳ್ಳುತ್ತಾ ಈ ಥರ ಎದೆ ಒಳಗೆ ಮಾತ್ರ ಉಸಿರು ತುಂಬೋದು, ತುಂಬಿದ ಉಸಿರನ್ನು ಖಾಲಿ ಮಾಡೋದು. ನಮ್ಮ ಶ್ವಾಸಕೋಶಗಳು ಬಲಿಷ್ಠ ಆಗ್ತಾವೆ ಈ ರೀತಿ ಮಾಡೋದ್ರಿಂದ. ಇದನ್ನು ಮತ್ತೊಮ್ಮೆ ಮಾಡಿ ತೋರಿಸ್ತೀನಿ, ಎಲ್ಲರೂ ಸರಿಯಾಗಿ ಮಾಡೋದನ್ನು ಕಲಿಯೋಣ. ಇದನ್ನು 120 ಸ್ಟ್ರೋಕ್ ಮಾಡೋದು, ಅಂದರೆ 2 ನಿಮಿಷ ಮಾತ್ರ. 2 ನಿಮಿಷ ಒಂದು ಮ್ಯಾಗ ಹೋಗಿ ಕೆಳಗೆ ಬಂದಾಗ 1 ಸ್ಟ್ರೋಕ್ ಅಂತ ಹೇಳೋದು, 120 ಸ್ಟ್ರೋಕ್ ಅಥವಾ 2 ನಿಮಿಷ ಮಾತ್ರ ಮಾಡೋದು ಇದನ್ನು. ನೆಕ್ಸ್ಟ್ ಇದನ್ನೇ ಫಾಸ್ಟಾಗಿ ಮಾಡ್ತಾರೆ. 3ನೇ ಗತಿ ಇದು ಫಸ್ಟ್ ಸ್ಲೋ, ಸೆಕೆಂಡ್ ಇದು ಮಧ್ಯಮ, 3ನೇದು ಫಾಸ್ಟಾಗಿ, ಅದು ಕೂಡ 2 ನಿಮಿಷ ಮಾತ್ರ ಫಾಸ್ಟ್ ಮಾಡೋದು ಸ್ಥಿತಿ ನೋಡ್ರಿ. ರಾಮದೇವ್ ಗುರೂಜಿಯವ್ರು ಮಾಡ್ತಾರಲ್ಲ ಅದೇ ರೀತಿ ಮಾಡೋದು. ಪೂರ್ತಿ ಉಸಿರು ತೆಗೆದುಕೊಳ್ಳುತ್ತಾ ಭುಜ ಮಾತ್ರ ಮ್ಯಾಗ ತೆಳಗೆ ಆಗ್ಬೇಕು, ಮುಖದಲ್ಲಿ ಮಂದ ಆಚಿರ್ಬೇಕು. ಮುಖ ಗಂಟು ಹಾಕ್ಕೊಂಡು ಮಾರಿ ಕಿವುಚಾಡಿ ಗಂಟು ಮಾಡಿ ಒತ್ತಾಯ ಪೂರ್ವಕ ಮಾಡಬೇಡ್ರಿ, ಮುಖದಲ್ಲಿ ಮಂದ ಆಸೆ ಪೂರ್ವಕವಾಗಿ ಮಾಡೋದು. ಫಾಸ್ಟ್ ಮಾಡಿಂದ ನಾರ್ಮಲ್ ಬರೋದು, ಫಾಸ್ಟ್ ಮಾಡಿಂದ ಮಧ್ಯಮ ಗತಿ ಒಳಗೆ, ಮಧ್ಯಮದಿಂದ ನಿಧಾನ ಗತಿ, ಪಾಸಿಟಿವ್ ಥಿಂಕಿಂಗ್. ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಶ್ವಾಸಕೋಶಗಳು ಬಲಿಷ್ಠ ಆಗ್ತಾ ಇದ್ದಾವೆ, ಅದನ್ನೇ ಗಮನಿಸಿ. ಶ್ವಾಸಕೋಶದಲ್ಲಿ ಸಣ್ಣ ಪುಟ್ಟ ಬ್ಲಾಕೇಜ್ ಕೂಡ ಇಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗ್ತಾ ಇದೆ, ಅದನ್ನೇ ಗಮನಿಸಿ. ನಮ್ಮ ಹೃದಯ ಭಾಗವು ಆರೋಗ್ಯಮಯವಾಗಿದೆ, ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಎಲ್ಲ ಅವಯವಗಳಿಗೆ ಹೋಗ್ತಾ ಇದೆ, ಅದನ್ನೇ ಗಮನಿಸಿ. ಪಾಸಿಟಿವ್ ಥಿಂಕಿಂಗ್. ಯಾವುದೇ ಥರದ ಅಸ್ತಮಾ ಇಲ್ಲ, ಅಲರ್ಜಿ ಕೂಡ ಇಲ್ಲ. ಸೈನಸ್ ಪ್ರಾಬ್ಲಮ್, ನೆಗಡಿ ದೋಷ ಇದ್ದವರಿಗೆ ಕಡಿಮೆ ಆಗ್ತಾ ಇದ್ದಾವೆ, ಅದನ್ನೇ ಗಮನಿಸಿ. ಸೈನಸ್ ಪ್ರಾಬ್ಲಮ್, ನೆಗಡಿ ದೋಷ, ಅಸ್ತಮಾ, ಅಲರ್ಜಿಗೆ ಅತಿ ಉತ್ತಮವಾದ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮ. ಇದು ಮಾಡೋದ್ರಿಂದ ಕಡಿಮೆ ಆಗ್ತಾ ಹೋಗ್ತಾವೆ. ಪಾಸಿಟಿವ್ ಥಿಂಕಿಂಗ್ನ ಉಸಿರಾಟ ನಾರ್ಮಲ್ ಬರೋವರೆಗೂ ಪಾಸಿಟಿವ್ ಥಿಂಕಿಂಗ್ನಲ್ಲೇ ಇರೋದು. ಹಣಿ ಮೇಲೆ ಬೆವರು ಸತೆ ಬರ್ತೈತಿ. ಇದು ಮಾಡೋ ಹೊತ್ನ್ಯಾಗ ಫಾಸ್ಟಾಗಿ ಮಾಡಿದ್ರಿಂದ ಹಣಿ ಮ್ಯಾಗ ಬೆವರು ಕೂಡ ಬರ್ತೈತಿ. ನಾವು ಎಷ್ಟೇ ಚಳಿ ಇದ್ರೂ ಅದರೊಳಗೆ ನಾವು ಆರಾಮಾಗಿ ಇದು ಉಟ್ಕೊಂಡು ಬಟ್ಟೆ ಮ್ಯಾಗ ಆರಾಮಾಗಿ ಇರ್ಬೋದು, ಅಷ್ಟು ಹೀಟ್ ಆಗ್ತದೆ ಶರೀರದೊಳಗೆ. ಭಸ್ತ್ರಿಕಾ ಪ್ರಾಣಾಯಾಮದಿಂದ ಬಾಡಿ ಒಳಗೆ ಹೀಟ್ ಕ್ರಿಯೇಟ್ ಆಗ್ತೈತಿ. ಬೇಕಾದಷ್ಟು ಚಳಿ ಇದ್ರೂ ನಮ್ಗೆ ಚಳಿ ಅನುಭವ ಕೂಡ ಆಗೋದಿಲ್ಲ, ಅಷ್ಟೊಂದು ಅಗದಿ. ಮತ್ತು ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತೈತಿ ಇದರಲ್ಲೇ. ಈ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತೈತಿ. ಕೊರೋನಾ ಅಂತ ರೋಗಗಳು ಒಂದು ವೇಳೆ ಬಂದ್ರೂ ಅದನ್ನು ಕಿಲ್ ಮಾಡುವಷ್ಟು ಇಮ್ಯುನಿಟಿ ಪವರ್ ನಮ್ಮ ದೇಹದಲ್ಲಿ ಇದರಲ್ಲಿ ಭಸ್ತ್ರಿಕಾ ಪ್ರಾಣಾಯಾಮದಲ್ಲಿ ಬೆಳೀತಿದೆ. ಕೊರೋನಾಕ್ಕೂ ಈಗ ರಾಮಬಾಣ ಇದ್ದಂಗೆ ಅದು ಭಸ್ತ್ರಿಕಾ ಪ್ರಾಣಾಯಾಮ ಅಂದರೆ ಕೊರೋನಾ ಕಿಲ್ ಮಾಡೋಕ್ಕೂ ರಾಮಬಾಣ ಇದ್ದಂಗೆ. ಅಷ್ಟೊಂದು ಸರಿಯಾದ ರೀತಿ ಒಳಗೆ ಮಾಡಿದರೆ ಅಷ್ಟೊಂದು ಇಮ್ಯುನಿಟಿ ಪವರ್ ನಮ್ಮ ದೇಹದಲ್ಲಿ ಇದನ್ನು ಬೆಳೀತಿದೆ.